ಮಾತರಿಗಳ ನಮಸ್ಕಾರ, ನಾನು ನಿಮ್ಮ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಉಡುಪಿಯಲ್ಲಿ ಕ್ಲಾಸಸ್ ತಗೊಳ್ತಿದ್ದೀನಿ. ನಾನು ಮೇಕಪ್ ಆರ್ಟಿಸ್ಟ್ ಆಗೋದು, ಮೇಕಪ್ ಕ್ಲಾಸಸ್ ತಗೊಳ್ತಿದ್ದೀನಿ ಉಡುಪಿಯಲ್ಲಿ. ಸೊ ಹಾಗಾಗಿ ನಾನು ಅದರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟೆ. ಹೊರಗಡೆ ನನಗೆ ಹೋಗೋಕ್ಕೆ ಆಗಿಲ್ಲ. ಅದು ನನ್ನ ತವ್ರ ಮನೆಗೆ ನಾನು ಹೋಗೇ ಇರಲಿಲ್ಲ, 2 months ಆಯಿತು. ಸೊ ಇವತ್ತು ಆಫ್ಟರ್ ಸೋ ಮೆನಿ ರಿಕ್ವೆಸ್ಟ್ ಎಲ್ಲ ಆದಮೇಲೆ ಪತಿ ದೇವರು ತಾಯಿ ಮನೆಗೆ ಕರ್ಕೊಂಡು ಹೋಗೋಕೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ನಿಗೆ ದಾವಣಗೆರೆಯಲ್ಲಿ ಏನೋ ಕೆಲಸ ಇತ್ತಂತೆ. ದಾವಣಗೆರೆ ಶಿವಮೊಗ್ಗ ಮೇಲೆ ಹೋಗೋದಂದರೆ ಒಬ್ವಿಯಸ್ಲಿ ಅಲ್ಲಿಂದ ಸಾಗರ ಎಷ್ಟು ದೂರ. ಸೊ ಅದಕ್ಕೆ ಊಟಕ್ಕೆ ಹೋಗೋಣ, ಅಲ್ಲಿಗೆ ಊಟ ಮಾಡಿ ಅಲ್ಲಿಂದ ಹೋಗೋಣ ಅಂತ ಹೇಳಿ ಒಪ್ಕೊಂಡು ಇವಾಗ ಸಾಗರ ಹೋಗ್ತಾ ಇದ್ದೀವಿ. ಹೆಣ್ಮಕ್ಳಿಗೆ ತಾಯಿ ಮನೆಗೆ ಹೋಗೋದಂದ್ರೆ ಎಕ್ಸೈಟ್ಮೆಂಟ್. ನಿಮ್ಗೆಲ್ಲ ಅದು ಹೆಂಗೆ ಅರ್ಥ ಆಗ್ಬೇಕು ಹೇಳೋ? ಬಸ್ಸು ಗೌರ್ಮೆಂಟ್ ಇಂದ ಫ್ರೀ ಬಸ್ ಉಂಟು, ಎಷ್ಟು ಮಂದಿ ಇದ್ರೆ ಹೋಗ್ಬೇಕು, ಗಂಡನ ಕಾಯ್ಬಾರ್ದು, ಕಾರ್ಲೇ ಹೋಗ್ಬೇಕಂತ ಏನಿಲ್ಲ. ಬಸ್ಸಲ್ಲಿ ಹೋಗ್ತೀನಿ, ನಂಗೆ ಹೋಗ್ಲಿಕ್ಕೆ ಏನು ಬೇಜಾರಿಲ್ಲ. ನೀವು ಹಂಗೆಲ್ಲ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಡ ನನ್ನ ಬಗ್ಗೆ. ಆನ್ ದಿ ವೇ ಹೋಗೋದೇ ಇದ್ದಿದ್ದಲ್ವಾ ಶಿವಮೊಗ್ಗ ಮೇಲೆ. ಶಿವಮೊಗ್ಗದಿಂದ ಎಷ್ಟು ಹತ್ರನೇ ಅಲ್ವಾ ಸಾಗರ, ಅದಕ್ಕೋಸ್ಕರ ಬಾರಿ ಹತ್ರ 70. ನಿಮ್ಗೆಲ್ಲ ಅದೊಂದು ಮ್ಯಾಟ್ರಾ? ಅದೇ ಫ್ರೆಂಡ್ಸ್ ಕರೀಲಿ, ಮಗ ಒಂಚೂರು ಮಂಗ್ಳೂರ್ ಹೋಗಿ ಬರೋಣ ಬಾ, ಇದೆಲ್ಲ ನೋಡ್ಬೇಕು. ಒಂದೆಲ್ಲ ಒಂದು ಬಿಟಿ ಬಾಯ್ಸ್ ಗ್ಯಾಂಗ್ ಇದೆ, ಅವ್ರು ನೋಡ್ಬೇಕಿದ್ದು ಆಯ್ತಾ. ಮಗ ಒಂಚೂರು ಮಂಗ್ಳೂರ್ ಹೋಗಿ ಬರೋಣ ಬಾ, ಅಯ್ಯೋ ಮಗ ಒಂಚೂರು ಮಿಡ್ ನೈಟ್ ಏರ್ಪೋರ್ಟಿಗೆ ಹೋಗಿ ಬರೋಣ ಬಾ, ಅದಕ್ಕೆಲ್ಲ ಅಡ್ಡಿಲ್ಲ. ಹೆಂಡತಿ ಏನಾದ್ರು ಒಂದ್ ಸ್ವಲ್ಪ ಹೇಳ್ಬಿಟ್ರೆ ಹೋಗ್ಲಿಕ್ಕೆ ಬೆಂಗಳೂರು ಏರ್ಪೋರ್ಟ್ ಏನಿಲ್ಲ ಆಯ್ತಾ. ಸುಮ್ಮನೆ ಅದೇ ಮದ್ವೆಗೂ ಮುಂಚೆ ನೀನ್ ಯಾವ ಬುಕ್ಕಿಂಗ್ ಇದೆ ಹೇಳೋ, ನಾನು ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀನಿ. ನೀನು ಬಸ್ಸಲ್ಲೆಲ್ಲ ಲಗೇಜ್ ಎತ್ಕೊಂಡು ಹೋಗ್ಬೇಡ. ಇವಾಗ ತಗೋ ಫ್ರೀ ಬಸ್ ಬಿಟ್ಟಿದ್ದಾರೆ, ಹೋಗು ಅಂತ. ಎಲ್ಲ ಇಷ್ಟೇ ಮದ್ವೆ ಆದ್ಮೇಲೆ, ಗೊತ್ತಾಯ್ತಾ? ಸಿಂಗಲ್ ಆಗಿರೋ ಗರ್ಲ್ಸ್ ಮದ್ವೆಗೆ ಹೋಗೋಕೆ ಯೋಚನೆ ಮಾಡಿ ಆಯ್ತಾ. ನಮ್ಮ ಮನೇಲಿ ನಾನು ಬರೋದೇ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿ ಬಂದಿದ್ದು. ಎಲ್ರಿಗೂ ತುಂಬಾನೇ ಖುಷಿ ಆಯಿತು. ಅಜ್ಜಿ, ಇವ್ರು ನಮ್ಮ ಅಜ್ಜಿ ಯಶೋದಮ್ಮ. ಹಾಯ್ ಮಾಡಿ. ಯಾರಿಲ್ಲ, ನಂದು ಯೂಟ್ಯೂಬ್. ಹಾಯ್. ಅಲ್ಲ ನನ್ನ ಗಂಡ. ಖುಷಿ ಆಯ್ತಾ ಬಂದಿದ್ದು? ಖುಷಿ ಆಯ್ತಾ? ಹೌದು, ಖುಷಿ ಆಗ್ತಾ ಇರುತ್ತಾ? ಬಂದಿಲ್ಲ ಅಂತಿದ್ರಲ್ಲ, ಬಂದಿಲ್ಲ ಅಂತಿದ್ರಲ್ಲ, ಬಂದಿಲ್ಲ ಅಂತಿದ್ರಲ್ಲ. ನನ್ ಗಂಡ ಕಳಿಸ್ತಾ ಇರ್ಲಿಲ್ಲ ನನಗೆ. ನನ್ ಗಂಡ ಕಳಿಸ್ತಾ ಇರ್ಲಿಲ್ಲ ನಂಗೆ ತವ್ರ ಮನೆ, ಅದಕ್ಕೆ ಬಂದಿದ್ದೆ. ಇಲ್ಲ ನೋಡಿ, ಖುಷಿ ಆಯ್ತಾ? ಅಮ್ಮಂಗೆ ನಾಚಿಕೆ ಆಗ್ತಿದೆ ವಿಡಿಯೋದಲ್ಲಿ ನೋಡಕ್ಕೆ. ನೋಡ್ ಇರ್ಲಿ, ಯಾರೇನು ಕಂಡಾಕಲ್ಲ. ಹಾಯ್ ಮಾಡಿ. ಇಲ್ಲೊಬ್ರು ಪುಸ್ತಕ ಓದ್ತಿದ್ದಾರೆ, ಇಲ್ಲೊಬ್ರು ಮಹಾಭಾರತ ನೋಡ್ತಿದ್ದಾರೆ. ಅದು ಸೀರಿಯಲ್ ರಿಲೀಸ್ ಆಗಿ ಇವ್ನು ಈ ಚೈಲ್ಡ್ ಇರ್ತಾ ಆ ಸೀರಿಯಲ್ ಲಾಂಚ್ ಆಗಿದ್ದೇನಲ್ಲ. ನೀನು 1ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ಬೇಕಾದ್ರೆ. ಪಾಪ ನನಗೆ ಗಂಡಂಗೆ 28 ವರ್ಷ ಆದ್ಮೇಲೆ ಮಹಾಭಾರತ ನೋಡಕ್ ಟೈಮ್ ಬಂದಿದೆ ಪಾಪ. ದಿನ ಮಹಾಭಾರತ ನೋಡೋದು, 150 ಕ್ವಶನ್ ಕೇಳೋದು. ಅರ್ಜುನ ಯಾರು, ಅವ್ರ ಅಪ್ಪ ಯಾರು, ಅವ್ನು ಯಾಕೆ ಅಲ್ಲೋದ ಇಲ್ಲೋದ ಅನ್ಕೊಂಡು. ಕೆಲಸ ಇಲ್ಲ, ನೀನ್ ಮದ್ವೆ ಆದ್ಮೇಲೆ ಕೆಲ್ಸನೇ ಇಲ್ಲ. ಊಟ ಟೈಮ್ಗೆ ಅಪ್ಪನು ಬಂದರು. ನಾವು ವೆಡ್ಡಿಂಗ್ ಫೋಟೋಸ್ನೆಲ್ಲ ಫ್ರೇಮ್ ಹಾಕ್ಸಿ ತೊಗೊಬಂದಿದ್ವಿ. ಅವರು ಅದನ್ನೆಲ್ಲ ನೋಡಿ ಊಟ ಮಾಡಿ ಅವ್ರ ಕೆಲಸಕ್ಕೆ ಹೊರಟು. ಇಲ್ಲಿ ನೋಡಿ, ಅಜ್ಜಿ ಆ್ಯಕ್ಚುಲಿ ಕೆಳಗಡೆ ಬಿದ್ದು ಅವ್ರಿಗೆ ಬ್ರೋಕ್ ಆಗಿರೋದ್ರಿಂದ ಅವರು ಸ್ವಲ್ಪ ಬೆಡ್ ರಿಡನ್ ಆಗಿದ್ದಾರೆ. ಆದರೂ ನೀನು ಬಾ ಇಲ್ಲಿ, ನೀನು ಟೈಮ್ ಮಾಡಿಲ್ಲ ಹಿಂದ್ಗಡೆ, ಕೂದಲು ಸರಿ ಬಾಚ್ಕೋ, ಅದು ಇದು ಅಂತ ಆಸೆ ಮಾಡ್ತಾರೆ. ಅವ್ರು ಸಣ್ಣ ವಯಸ್ಸಿಂದನೂ ಹಾಗೆ. ಅವ್ರಿಗೆ ನನ್ನ ರೆಡಿ ಮಾಡಿ ನೋಡೋದಂದರೆ ತುಂಬಾ ಖುಷಿ. ನಮ್ಮಮ್ಮಂಗೆ ನಾಯಿ ಬೆಕ್ಕು ಅಂದ್ರೆಲ್ಲ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಮನೆ ತುಂಬ ನಾಯಿ ಬೆಕ್ಕು ಸಾಕ್ಬಿಟ್ಟಿದ್ದಾರೆ. ಇದ್ರ ಹೆಸರು ಜಿಮ್ಮಿ. ಇನ್ನೊಂದು ಬೆಕ್ಕು ಬಂದು ಸೇರ್ಕೊಂಡಿತ್ತಂತೆ ಒಂದು 2 days ಬಿಫೋರು. ನಮ್ಮಮ್ಮ ಅದನ್ನೇ ತೋರಿಸ್ತಿದ್ರು, ಎರಡಕ್ಕೂ ಬರಲ್ಲ, ಜಗಳ ಮಾಡ್ತಿರುತ್ತೆ ಅಂತ.
ಕಡಿದ್ ನೋಡ್ತೀನಿ. ಬೇಕಾ ಬೇಡ ಕೋಳಿ ನನ್ನ ಪಾಲಿಗೆ ಹಿಂಗೆ ಡೀಲಾ ಸುಮ್ಮನೆ. ನಮ್ಮನೇಲಿ ಎಲ್ರಿಗೂ ಬೆಕ್ಕಂದ್ರೆ ತುಂಬ ಇಷ್ಟ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ರಕ್ಷಿಗೂ ಅಷ್ಟೇ ತುಂಬಾ ಇಷ್ಟ ಬೆಕ್ಕಂದ್ರೆ. ಅವನು ಬಂದಾಗಿಂದ ಹೋಗೋ ತನಕ ಆ ಬೆಕ್ಕೊಟ್ಟಿಗೆ ಆಟ ಆಡ್ಕೊಂಡೇ ಇದ್ದ. ಅದು ಆ ಬೆಕ್ಕನ್ನು ಬಿಟ್ಟು ಬರೋಕ್ಕೆ ಮನಸ್ಸಿರ್ಲಿಲ್ಲ ಅವನಿಗೆ. ಮತ್ತೆ ಟೈಮ್ ಆಯ್ತಲ್ಲ, ಹಾಗೆ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಇವಾಗ ಜಸ್ಟ್ ನಾವು ದಾವಣಗೆರೆ ಎಂಟ್ರಿ ಆದ್ವಿ. 4 o'clock ಆಯ್ತು ಅಲ್ಲ. ಇಲ್ಲಿ ದಾವಣಗೆರೆ ಎಂಟ್ರಿ ಆಗ್ತಿದ್ದಂಗೆ ಒಬ್ರಿಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇರಬೇಕು. ಆಮೇಲೆ ರೈಟ್. ಯಾಕಂದ್ರೆ ರಕ್ಷಿತ್ ಫಸ್ಟಿಗೆ ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾವಿಬ್ರು ಕಮ್ಯೂಟ್ ಆಗಿದ್ದು ಅನ್ಸುತ್ತೆ. ಅವಾಗಷ್ಟೆಲ್ಲ ಹೇಳ್ತು ಇವನು ನೋಡ್ಲಿಕ್ಕೆ ನಾನು ಸಾಗರ್ ಟು ಶಿವಮೊಗ್ಗ ಟು ದಾವಣಗೆರೆ 2 ಬಸ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ದೆ. ಅದೆಲ್ಲ ಜನರಿಗೆ ನೆನಪೇ ಇಲ್ಲ. ಅದೇ ಬರ್ತಿದ್ಲು, ಮಿಡ್ಲಲ್ಲಿ ಕರಿತಿದ್ಲು, ಅರ್ಧ ದಾರಿ ಬಂದು ಕರ್ಕೊಂಡು ಏನಿಲ್ಲ ಆಯ್ತಾ. ಲಗೇಜಸ್ ಏನಾದ್ರು ಜಾಸ್ತಿ ಇದ್ದಾಗ ಒಂಚೂರು ಬಾ ಅರ್ಧ ದಾರಿ ಬಂದು ಹೊನ್ನಳ್ಳಿ ತನಕ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತಿದ್ಬಿಟ್ರೆ ನಾನು ಒಬ್ಬಳೇ ಬರ್ತಿದ್ದೆ ಗೊತ್ತಾ ಇವನು ನೋಡ್ಲಿಕ್ಕೆ. ಅದೆಲ್ಲ ಇಲ್ಲ. ರಕ್ಷಿತ್ ಕೆಲಸನೆಲ್ಲ ಮುಗಿಸ್ಕೊಂಡು ನಾವು ಸತೀಶ್ ಅಣ್ಣನ ಮನೆಗೆ ಬಂದು ಸ್ಟೇ ಮಾಡಿದ್ವಿ ಮಾರ್ನಿಂಗ್ ಹೊರಡೋಣ ಅಂತ. ಸತೀಶ್ ಅಣ್ಣ ಅಂತೂ ರಕ್ಷಿತಿಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸ್ಪೆಷಲಿ ಶೈಲಾ ಆಂಟಿ ಅವ್ರ ವೈಫು, ಅವರಂತೂ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದರೆ ರಕ್ಷಿತ್ ದಾವಣಗೆರೆಯಲ್ಲಿ ಇದ್ದಾಗ ಅವ್ರ ಮನೆಗೆ ಊಟಕ್ಕೆ ಹೋಗೋದಂದ್ರೆ ಎದ್ದು ಬಿದ್ದು ಹೋಗ್ತಿದ್ದ. ಸೊ ನಾವು ಬಂದಿದ್ವಿ ಅಂತ ಪಾಪ ಆಂಟಿ ತುಂಬ ಸ್ಪೆಷಲ್ ವೆರೈಟಿ ಫುಡ್ನ ನಮಗೆ ಪ್ರಿಪೇರ್ ಮಾಡಿಕೊಟ್ಟಿದ್ರು. ಇದೇನು ಆಂಟಿ? ಇದು ಎಣ್ಗಾಯಿ ಅಲ್ವಾ? ಮುಳಗಾಯಿ, ಸೌತೆಕಾಯಿ, ಹೀರೆಕಾಯಿ. ಶ್ರೀ ಹಾಯ್ ಹಂಸ. ಇವ್ರ ಹೆಸರು ಎಷ್ಟು ಯೂನಿಕ್ ಆಗಿದೆಲ್ಲ, ಹಂಸ. ಇಬ್ರು ಅಕ್ಕಪಕ್ಕ ನಿಲ್ಸಿದ್ರೊಳ್ಳೆ ಅಣ್ಣ ತಂಗಿದಾರ. ಇವ್ರನ್ನೆಲ್ಲ ರಕ್ಷಿತ್ ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅಷ್ಟು ಆಸೆ ಮಾಡ್ತಾರೆ. ಆಂಟಿ ಅಂಕಲ್ ಎಲ್ಲರೂ ತುಂಬ ಟೇಕ್ ಕೇರ್ ಮಾಡ್ತಾರೆ. ಸ್ಪೆಷಲಿ ನಂಗೆ ಅವ್ರ ಮಗಳು ಹಂಸ ಅಂದರೆ ತುಂಬ ಇಷ್ಟ. ಅವಳ ಹೆಸರು ಅಂದರೆ ಇನ್ನೂ ಇಷ್ಟ. ಆಂಟಿ ತುಂಬ ಖುಷಿ ಆಯಿತು. ಫುಡ್ ಅಂತೂ ಸಖತ್ತಾಗಿತ್ತು. ಬನ್ನಿ ಎಲ್ಲ ಉಡುಪಿಗೆ ಬನ್ನಿ ಆಯಿತಾ. ಓಕೆ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಫ್ರಮ್ ದಾವಣಗೆರೆ. ಇವಾಗ ಜಸ್ಟ್ ತಿಂಡಿ ಎಲ್ಲ ತಿಂದು ನಾವು ದಾವಣಗೆರೆ ಬಿಡ್ತಾ ಇದ್ದೀವಿ ಅಷ್ಟೇ. ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಾನು ಇವನು ದಾವಣಗೆರೆಗೆ ಬಂದಿದ್ದು. ಆಯಿತು. ಸ್ಪೆಷಲಿ ಸತೀಶ್ ಅಣ್ಣನ ಮನೇಲಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದರು. ತುಂಬ ಹಂಬಲ್ ಇದ್ದಾರೆ. ಆ್ಯಂಡ್ ನಮಗೋಸ್ಕರ ತುಂಬ ವೆರೈಟಿ ಫುಡ್ ಎಲ್ಲ ಮಾಡಿದರು. ಅಂದರೆ ನಾವು ಉಡುಪಿದು ಫುಡ್ ಸ್ಟೈಲಿಗೂ ಇಲ್ಲಿದು ಫುಡ್ ಸ್ಟೈಲ್ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಒಂಥರ ಜೋಳದ ರೊಟ್ಟಿ, ಎಣ್ಗಾಯಿ ಎಲ್ಲ ಆ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಮಗೋಸ್ಕರ ಅವ್ರು ತುಂಬ ವೆರೈಟಿ ಮಾಡಿದರು. ತುಂಬ ಖುಷಿ ಆಯಿತು. ಅದಕ್ಕೆ ಸೂಪರ್ ನಾಸ್ಟಾಲಜಿಕ್ ಫೀಲಿಂಗ್. ಅನ್ಎಥಿಕಲ್ ಬಿಹೇವಿಯರ್. ನೋಡಿ ಯಾವ ಔಟ್ಫಿಟ್ ಬರ್ತಿದ್ದಾನೆ ದೇವಸ್ಥಾನಕ್ಕೆ. ಈ ಟೆಂಪಲ್ ಹೆಸರು ದುಗ್ಗಮ್ಮ ಟೆಂಪಲ್ ಅಂತ. ನಾನು ರಕ್ಷಿತ್ ಕಮಿಟ್ ಆದ್ಮೇಲೆ ನಂಗೆ ರಕ್ಷಿತ್ ಫಸ್ಟ್ ಕರ್ಕೊಂಡು ಹೋಗಿ ಟೆಂಪಲ್ ಇದೇನೆ. ಆಕ್ಚುಲಿ ನಾವು ಪ್ಲಾನಲ್ಲಿ ಇರಲಿಲ್ಲ. ಸಡನ್ ಆಗಿ ಮಂತ್ರಾಲಯ ಹೋಗೋಣ ಅಂತ ಪ್ಲಾನ್ ಮಾಡಿಬಿಟ್ಟು ಸಡನ್ ಆಗಿ ಮಂತ್ರಾಲಯ ಹೊರಟ್ಬಿಟ್ವಿ. ಅಲ್ಲಿಂದ ನಾವು ಮಂತ್ರಾಲಯದಲ್ಲಿ ಸ್ಟೇ ಮಾಡೋದು ಬೇಡ ಅಂತ ಹೇಳಿ ರಾಯಚೂರಲ್ಲೇ ಸ್ಟೇ ಮಾಡಿದ್ವಿ. ರಂಜಿತಾ ಅಂತ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ. ಯಾಕಂದರೆ ರಾಯಚೂರಿಂದ ಒಂದು 40 ಕಿಲೋಮೀಟರ್ಸು. ಸೊ ಬೆಳಗ್ಗೆ ಎದ್ದು ಹೋಗ್ಬೋದು. ಹೋಟೆಲ್ ಸಮೇತನೂ ರಾಯಚೂರಲ್ಲೇ ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ಸ್ಟೇ ಮಾಡಿದ್ವಿ. ರಂಜಿತಾ ಹೋಟೆಲ್ ತುಂಬಾ ಚೆನ್ನಾಗಿತ್ತು. ಆಂಬಿಯನ್ಸ್ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ನೈಟೇ ಎಲ್ಲ ಸ್ಯಾರಿಗಿರಿ ಎಲ್ಲ ಪಿನ್ನಿಂಗ್ ಮಾಡಿಕೊಂಡು ಮಲ್ಕೊಂಡ್ವಿ. ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿತ್ತು. ಬಟ್ ಮಾರ್ನಿಂಗ್ ಮತ್ತೆ ಬೇಗ ಎದ್ದು ಹೊರಡಬೇಕಲ್ಲ ಅಂತ ಹಾಗೆ ರೆಡಿ ಮಾಡಿ ಮಲ್ಕೊಂಡ್ವಿ. ಇವಾಗ ಟೈಮ್ ಒಂದು 6 ಆಗ್ತಾ ಬಂತು. ನಾವು ಜಸ್ಟ್ ಇವಾಗ ರೆಡಿಯಾಗಿ ಮಂತ್ರಾಲಯ ಹೊರಡ್ತಾ ಇದ್ದೀವಿ. 1 hour ಆಗ್ಬೋದು ಇಲ್ಲಿಂದ ಹೋಗೋಕ್ಕೆ ರಾಯಚೂರಿಂದ. ರಾತ್ರಿ ನಿಜವಾಗ್ಲೂ ತುಂಬ ಟಯರ್ಡ್ ಆಗಿತ್ತು. ಸೊ ಹಂಗಾಗಿ ಬಂದು ಹಾಗೆ ರೆಸ್ಟ್ ಮಾಡಿದ್ವಿ. ನಾವು ರಾಯಚೂರಲ್ಲಿ ಸ್ಟೇ ಆಗಿದ್ದೀವಿ. ಇವಾಗ ಇಲ್ಲಿಂದ ಮಂತ್ರಾಲಯ ಹೊರಟಿದ್ದೀವಿ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದರ್ಶನ ಎಲ್ಲ ಮುಗಿಸಿ ಇನ್ ಕೇಸ್ ಬೇಗ ಆದರೆ ವಾಪಸ್ ಹೋಟೆಲಿಗೆ ಬಂದು ಫ್ರೆಶಪ್ ಆಗಿ ಹೋಗೋಣ ಅಂತ. ಬಿಕಾಸ್ 11ಗೆ ಚೆಕ್ಔಟ್ ಹೇಳಿದ್ದಾರೆ. ಬನ್ನಿ ಮಂತ್ರಾಲಯ ಹೋಗೋಣ, ರಾಯರ ದರ್ಶನ ಮಾಡೋಣ.
ರಾಯಚೂರಿಂದ ನಾವು ಮಂತ್ರಾಲಯ ಹೊರಡ್ಬೇಕಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಸಿಕ್ತು ನಮಗೆ. ಸನ್ರೈಸ್ ಆಗೋದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅರ್ಧ ಬ್ರಿಡ್ಜ್ ಆಂಧ್ರ ಪ್ರದೇಶ ಅರ್ಧ ಬ್ರಿಡ್ಜ್ ತುಂಗಭದ್ರಾ ನದಿ. ಫೈನಲಿ ನಾವು ಒಂದು 7 ಗಂಟೆ ಹಾಗೆ ಮಂತ್ರಾಲಯ ರೀಚ್ ಆದ್ವಿ. ಮಂತ್ರಾಲಯ ಎಂಟ್ರಿ ಆಗ್ತಿದ್ದಂಗೆ ಏನೋ ಒಂಥರ ಖುಷಿ. ನಾನಂತೂ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು. ರಾಯರ ದರ್ಶನ ನಂದಿದ್ದು ಫಸ್ಟ್ ಟೈಮ್. ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ ನಾವು ಟೆಂಪಲ್ ಹತ್ರ ಬಂದ್ವಿ. ಕ್ರೌಡ್ ಅಂತೂ ಅಷ್ಟೇನು ಇರಲಿಲ್ಲ. ಸೊ ಮತ್ತೆ ನಾವು ಬೆಳಗ್ಗೆ ಬೇಗ ಬಂದಿದ್ವಲ್ಲ, ಸೊ ಹಾಗಾಗಿ ಅಷ್ಟೊಂದೇನು ಕ್ರೌಡ್ ಅಂತೂ ಇರಲಿಲ್ಲ. ದೇವಸ್ಥಾನದಿಂದ ಹೊರಗಡೆನೆ ಎಡಗಡೆ ಸೈಡಲ್ಲಿ ಒಂದು ಕೌಂಟ್ರ್ ಇದೆ. ನೀವು ಒಳಗಡೆ ಏನಾದರೂ ಪೂಜೆ ಸೇವೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದರೆ ಇಲ್ಲೇನೆ ಟಿಕೆಟ್ ತೊಗೊಂಡು ಹೋಗಬೇಕು. ನಾವು ಕನಕ ಸೇವೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಇದಕ್ಕೆ 1,000 ರೂಪಾಯಿ ಏನೋ. ಇದರಲ್ಲಿ ಸಾಮೂಹಿಕ ಅರ್ಚನೆ ಮತ್ತು ಸಂಕಲ್ಪನ ಮಾಡಿ ಪ್ರಸಾದನ ಕೊಡ್ತಾರೆ. ದೇವಸ್ಥಾನದ ಒಳಾಂಗಣದಲ್ಲಿ ಮಾತ್ರ ನಾವು ವೀಡಿಯೋಸ್ ಎಲ್ಲ ತಗೊಳ್ಬೋದು. ಆ ಬೃಂದಾವನ ಇರುವಂಥ ಪ್ಲೇಸಲ್ಲೆಲ್ಲ ನಾವು ವೀಡಿಯೋಸ್ ಎಲ್ಲ ಏನು ತೆಗಿಯೋಂಗಿಲ್ಲ, ಮೊಬೈಲು ಅಲೋ ಮಾಡಲ್ಲ. ನಾವು ಸಾಮೂಹಿಕ ಅರ್ಚನೆ ಸಂಕಲ್ಪ ಇದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದನೆಲ್ಲ ತಗೊಂಡ್ವಿ. ನಮ್ಮ ಪುಣ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ದಿನ ರಶ್ಶೇ ಇರಲಿಲ್ಲ. ಹೇಳ್ಬೇಕಂದ್ರೆ ನಾವು 3 ಸಲ ರಾಯರ ದರ್ಶನನ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಂಥ ರಶ್ಶಲ್ಲೆಲ್ಲ ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಮಗೆ 3 ಸಲ ರಾಯರ ದರ್ಶನ ಕೊಟ್ಟರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ್ಯಸ್ ಯೂಶ್ವಲ್ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಂದು ಫೋಟೋಗ್ರಫಿನ ಮಾಡಿಸ್ತೀವಿ. ಸೊ ಮಂತ್ರಾಲಯದಲ್ಲೂ ಒಂದು ಮೆಮೊರಿಗೆ ಫೋಟೋಸ್ನ ತೆಗೆಸ್ಕೊಂಡ್ವಿ. ಅದೆಲ್ಲ ಆದಮೇಲೆ ನಾವು ಏನು 1,000 ರೂಪಾಯಿ ಕೊಟ್ಟು ಪೂಜೆ ಮಾಡಿಸಿದ್ವಿ, ಅದಕ್ಕೆ ಕೆಲವೊಂದು ಸಪ್ರೇಟ್ ಪ್ರಸಾದ ಇತ್ತು. ಕೌಂಟರ್ ನಂಬರ್ 10 ಕೊಡ್ತಾರೆ ಅಂದರು. ಸೊ ನಾವು ಅಲ್ಲಿ ಹೋಗಿ ಪ್ರಸಾದನ ಕಲೆಕ್ಟ್ ಮಾಡ್ಕೊಂಡ್ವಿ. ದೇವ್ರ ಫೋಟೋ, ಶಾಲು ಮತ್ತು ಕೆಲವೊಂದು ಪ್ರಸಾದನೆಲ್ಲ ಕೊಟ್ಟರು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲ ದರ್ಶನ ಮುಗಿಸಿ ವಾಪಸ್ ನಾವು ಪುನಃ ರಾಯಚೂರಿಗೆ ಬಂದ್ವಿ. ನಾವಿದ್ದಂಥ ಹೋಟೆಲಲ್ಲಿನೇ ತಿಂಡಿ ಎಲ್ಲ ಮಾಡಿ ಅಲ್ಲಿಂದ ಸ್ವಲ್ಪ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ತಿಂದಮೇಲೆ ನಮಗೆ ಬೇರೇನೂ ಕೆಲಸ ಇರಲಿಲ್ಲ. ರಿಟರ್ನ್ ಉಡುಪಿಗೆ ಹೊರಡೋದಷ್ಟೇ. ಸೊ ರಿಟರ್ನ್ ಹೋಗಬೇಕಾದ್ರೆ ಆನ್ ದ ವೇ ಯಾವ್ದಾದ್ರು ಪ್ಲೇಸಸ್ ಇದೆಯಾ ಅಂತ ನಾವು ಲೋಕಲರ್ಸ್ನ ಕೇಳಿದಾಗ ಅವರು ಕೆಲವೊಂದು ಪ್ಲೇಸಸ್ನ ಹೇಳಿದರು. ಅದರಲ್ಲಿ ನಾವು ಫಸ್ಟು ಬಿಚ್ಚಾಲಿ ಅಂತ ಹೇಳಿಬಿಟ್ಟು ಒಂದು ಗ್ರಾಮಕ್ಕೆ ಬಂದ್ವಿ. ಇಲ್ಲಿ ಬಂದು ಅಪ್ಪಣ್ಣಾಚಾರ್ಯರ ಸಮಾಧಿ ಇದೆ ಮತ್ತು ತುಂಗಭದ್ರಾ ರಿವರ್ ಕೂಡ ಇದೆ. ಇಲ್ಲಿ ಅಪ್ಪಣ್ಣಾಚಾರ್ಯರು ಅಂದರೆ ರಾಘವೇಂದ್ರ ಸ್ವಾಮಿಯ ಗುರುಗಳು, ಅವ್ರ ಸಮಾಧಿ ಇದೆ. ಮತ್ತು ರಾಯರು ಬಳಸ್ತಿದ್ದಂಥ ಉರುಳುಕಲ್ಲು ಮತ್ತು ಅವರು ಧ್ಯಾನ ಮಾಡ್ತಿದ್ದಂಥ ಪ್ಲೇಸು, ಸೊ ಅದನ್ನೆಲ್ಲ ನಾವಿಲ್ಲಿ ನೋಡ್ಬೋದು. ಅದನ್ನೆಲ್ಲ ಇಲ್ಲಿಂದ ನೋಡಿ ನಾವು ನೆಕ್ಸ್ಟ್ ಹೋಗಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಅಪ್ಪಣ್ಣಾಚಾರ್ಯರ ಮನೆ ಅಲ್ಲಿಂದ ಜಾಸ್ತಿ ಏನು ದೂರ ಇಲ್ಲ, ಒಂದು ಸ್ವಲ್ಪ 500 ಮೀಟರ್ಸ್ ಏನೋ ಇರ್ಬೋದು ಅಷ್ಟೇ. ಅವ್ರ ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡ್ತಿದ್ದಂತಹ ಜಾಗ ಸಮೇತನೂ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಪಂಚಮುಖಿ ಅನ್ನೋ ಟೆಂಪಲಿಗೆ. ಈ ಟೆಂಪಲಿಗಂತೂ ವಿಶೇಷ ಮಹತ್ವ ಇದೆ ಅಂತಲೇ ಹೇಳ್ಬೋದು. ರಾಯರು 12 ವರ್ಷಗಳ ಕಾಲ ಗುಹೆಯೊಳಗೆ ಕೂತ್ಕೊಂಡು ತಪಸ್ ಮಾಡ್ತಾ ಇರಬೇಕಾದ್ರೆ ಆಂಜನೇಯ ಪಂಚಮುಖಿ ಅವತಾರದಲ್ಲಿ ಬಂದು ಅವ್ರಿಗೆ ದರ್ಶನ ಕೊಟ್ಟಂಥ ಪುಣ್ಯ ಜಾಗ ಇದು. ಇಲ್ಲಿ ಈ ಕಲ್ಲುಗಳೆಲ್ಲ ಇದೆಲ್ಲ, ಇದೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು. ಈ ಕಲ್ಲು ನೋಡಿ ಪುಷ್ಪಕ ವಿಮಾನ ಅಂತ ಹೇಳ್ತಾರೆ. ಆಂಜನೇಯ ಆ ವಿಮಾನದಲ್ಲಿ ಬಂದಿದ್ದು ಅಂತ ಅಲ್ಲಿರೋರು ಹೇಳ್ತಾ ಇದ್ರು. ಮತ್ತು ಇವಾಗ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕಾಣುತ್ತೆ ನೋಡಿ, ಇದು ಬೆಡ್ ಅಂತೆ. ಅಂದರೆ ಆಂಜನೇಯ ಇಲ್ಲಿ ಮಲ್ಕೊಂಡಿದ್ದಾರೆ ಅಂತ ಅಲ್ಲಿದ್ದು ಗೈಡ್ಸ್ ಅಂದರೆ ಲೋಕಲ್ ಗೈಡ್ಸ್ ನಮಗೆ ಹೇಳಿದ್ದು. ಅಲ್ಲದೆ ಇಲ್ಲಿ ಆಂಜನೇಯನ ಪಾದರಕ್ಷೆ ಕೂಡ ಇದೆ. ಆ ಪಾದರಕ್ಷೆ ಕೂಡ ಇಲ್ಲಿ ಪ್ರತಿದಿನ ಪೂಜೆನ ಮಾಡ್ತಾರೆ. ಅಲ್ಲದೆ ಈ ಟೆಂಪಲಲ್ಲಿ ಏನೋ ಚಪ್ಪಲಿ ಸೇವೆ ಅಂತಲೂ ಆಗುತ್ತಂತೆ. ಅಂತೂ ನಮ್ಮ ಎಲ್ಲ ಟೆಂಪಲ್ ರನ್ ಮುಗಿಸಿ ಅಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನಾವು ರಿಟರ್ನ್ ಉಡುಪಿಗೆ ಹೊರಟ್ವಿ. ಹೋಪ್ ನಿಮ್ಗೆಲ್ರಿಗೂ ಈ ಮಂತ್ರಾಲಯ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.